ಇನ್ನು ಮೊದಲ ಪಟ್ಟಿಯಲ್ಲಿ ಹೆಸರು ಇಲ್ಲದಕ್ಕೆ ಹಿರಿಯ ಸಚಿವರ ಬೇಸರ. ಮೊದಲ ಪಟ್ಟಿಯಲ್ಲೇ ಹೆಸರನ್ನ ಸೇರಿಸಲು ಇದೀಗ ಸೀನಿಯರ್ಸ್ ಒತ್ತಡವನ್ನ ಹಾಕ್ತಾ ಇದ್ದಾರೆ. ತಮ್ಮ ಹೆಸರು ಇಲ್ಲ ಅನ್ನೋ ಕಾರಣಕ್ಕೆ ಹಿರಿಯರು ತೀವ್ರ ಬೇಸರಗೊಂಡಿದ್ದಾರೆ. ಸಚಿವರ ಲಿಸ್ಟ್ನಲ್ಲಿ ಹೆಸರಿಲ್ಲದೆ ಹಿರಿಯ ಶಾಸಕರು ಮುನಿಸನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್, ಸಂತೋಷ್ ಲಾಡ್, ಹರಿಪ್ರಸಾದ್ ಅವರಿಗೆ ಬೇಸರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸ್ಪಷ್ಟ ಅಭಿಪ್ರಾಯವನ್ನ ಹರಿಪ್ರಸಾದ್ ಅವರು ತಿಳಿಸಿಲ್ಲ. ಹೈಕಮಾಂಡ್ಗೆ ಇನ್ನೂ ತಮ್ಮ ಅಭಿಪ್ರಾಯವನ್ನ ಬಿಕೆ ಹರಿಪ್ರಸಾದ್ ಅವರು ತಿಳಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಎರಡೂ ಹುದ್ದೆಗಳ ಬಗ್ಗೆ ಅವರಿಗೆ ನಿರೀಕ್ಷೆ ಇತ್ತು. ಎಲ್ಲೋ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಸಚಿವ ಸ್ಥಾನದಿಂದ ಕೈ ಬಿಡ್ತಾರೋ ಅನ್ನೋ ಆತಂಕ ಇದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಒಪ್ಪಿಕೊಳ್ಳುವ ಬಗ್ಗೆ ಅವರು ಯಾವುದೇ ರೀತಿಯಾಗಿ ಅಭಿಪ್ರಾಯವನ್ನ ತಿಳಿಸಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಬಹುಶಃ 3 ವರ್ಷದ ಆತ್ಮೀಯವಾದ ಒಂದು ಸಂಬಂಧ, ಪ್ರತಿಯೊಂದು ವಿಚಾರದಲ್ಲೂ ಚರ್ಚೆ ಮತ್ತು ನಾವೊಂದು ಟೀಮ್ ವರ್ಕ್ ಆಗಿ, ನಾನು ಅಧಿಕಾರಿಗಳು ಮತ್ತು ಜನಪದಿ ಅಂತ ನಾನು ಎಲ್ಲಿ ಕೂಡ ಭೇದ ಭಾವ ಇರಲಿಲ್ಲ. ಅಧಿಕಾರಿಗಳು ಮತ್ತು ಜನತೆ ಒಂದು ಟೀಮ್ ವರ್ಕ್ ಆಗಿ ನಾವು ಸರ್ವರಿಗೆ ಕೆಲಸ ಮಾಡಬೇಕು ಅಂತ 3 ವರ್ಷ ನಾವು ಇದಕ್ಕೆ ಮಾಡಿಕೊಂಡು ಬಂದಿದ್ದೇವೆ. ಈಗ ಒಂದು ಡಿಟ್ಯಾಚ್ ಆಗೋದು ನಮಗೆ ಸ್ವಲ್ಪ ಸ್ವಾಭಾವಿಕ ಒಂದು ಬೇಸರ ಇದ್ದೇ ಇರ್ತದೆ. ಆದರೆ ನನಗೆ ಅದಕ್ಕಿಂತ ಜಾಸ್ತಿ ಯಾವಾಗಾಯ್ತು ಅಂತ ಹೇಳಿದರೆ, ನಾನು ಸ್ಪೀಕರ್ ಆಗಿದ್ದಾಗ ನಾನು ಪಕ್ಷದಿಂದ ನನ್ನ ಡಿಟ್ಯಾಚ್ ಮಾಡುವಾಗ ಅದು ನನಗೆ ಜಾಸ್ತಿ ಬೇಸರ. ಇದಕ್ಕೆ ನಾನು ಸಣ್ಣದಿಂದ ಕೂಡ ಪ್ರತಿಯೊಂದು ಬೈ ಎಲೆಕ್ಷನ್ ಇರಲಿ, ಅಲ್ಲಿ ಕಾರ್ಯಕ್ರಮ ಇರಲಿ, ಪ್ರತಿ ವಾರಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಇರಲಿ, ಇದು ಆ ಒಂದು ವಿಚಾರದಲ್ಲಿ ನಾನಿದ್ದೆ. ಸಡನ್ ಆಗಿ ನನಗೆ ಯಾವುದೇ ಕಾರ್ಯಕ್ರಮ ಹೋಗ್ಲಿಕ್ಕಾಗೋದಿಲ್ಲ, ಕಚೇರಿಗೆ ಹೋಗ್ಲಿಕ್ಕಾಗೋದಿಲ್ಲ, ನಾಯಕರನ್ನು ಭೇಟಿ ಆಗಲಿಕ್ಕಿಲ್ಲ. ಆಗ ಸ್ವಲ್ಪ ಒಂದು ನನಗೆ ಒಂದು ಬೇಸರ ಇತ್ತು. ಆದ ಕಾರಣ ಈಗ ಎಲ್ಲಕ್ಕಿಂತಲೂ ಮತ್ತೆ ಕಾಂಗ್ರೆಸ್ ಆಫೀಸ್ ಹೊಲೆಗೆ ಹೋಗುವಂಥ ಅವಕಾಶ ಸಿಕ್ಕಿದೆ. ಅದಕ್ಕೆ ಅತ್ಯಂತ ಸಂತೋಷನಾಗಿದ್ದೇನೆ. ನನಗೆ ಗೊತ್ತಿಲ್ಲ ಇದರಲ್ಲಿ ಏನೋ 3:30 ಗಂಟೆ ಒಳಗಡೆ ಬರಬೇಕಾಗ್ತದೆ. ಇದು ಯುಟಿ ಖಾದರ್ ಅವರ ಅಭಿಪ್ರಾಯ. ಇವತ್ತಿನ ಬೆಳವಣಿಗೆಯ ಬಗ್ಗೆ ಅವರು ಮಾತನಾಡಿದ್ದಾರೆ. ಎಷ್ಟು ಗಂಟೆಗೆ ಬರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಯುಟಿ ಖಾದರ್ ಹೇಳಿದ್ದಾರೆ.